ಪವರ್ ಟಿವಿ ನಿಮ್ಮ ಶಕ್ತಿ ನಿಮ್ಮ ಶಕ್ತಿ ನಿಮ್ಮ ಶಕ್ತಿ ಅಂತ ದಿನಾ ಬುಬ್ಬಿ ಹೊಡಿತಾ ಇರ್ತೀವಿ. ಸ್ವಲ್ಪ ಜನ ನಂಬಿದ್ದಾರೆ. ಈಗ ನಮ್ಮ ಪವರ್ ಮಿನಿಸ್ಟ್ರು ನಮ್ದು ಎಷ್ಟು ಶಕ್ತಿ ಅಂತ ಚೆಕ್ ಮಾಡುವ. ಇಟ್ಸ್ ಅ ಟೈಮ್ ಟು ಚೆಕ್ ವೆದರ್ ಪವರ್ ಮಿನಿಸ್ಟರ್ ಈಸ್ ಸೋ ಪವರ್ಫುಲ್ ಈ ಕ್ಯಾನ್ ಎಸ್ಕೇಪ್ ಫ್ರಮ್ ದಿ ಸ್ಕ್ಯಾಮ್. ಈ ಸ್ಕ್ಯಾಮಿಂದ ಜಾರ್ಜ್ ಅವರು ಎಸ್ಕೇಪ್ ಆಗಬಹುದು. ಅವರು ತುಂಬದ್ರಲ್ಲಿ ಎಸ್ಕೇಪ್ ಆಗಿದ್ದಾರೆ. ಈ ಸಲ ಎಸ್ಕೇಪ್ ಆಗಬಹುದಾ ಅನ್ನೋದನ್ನು ಚೆಕ್ ಮಾಡುವ. ನಾನು ನಿಮಗೆ 4 ಡೇಟ್ಗಳನ್ನು ಹೇಳ್ತಾ ಇದ್ದೆ. 4 ಡೇಟ್ಗಳನ್ನು ನೆನ್ಪಿಟ್ಕೊಳ್ಳಿ ಅಂತ 4 ಸಲ ಹೇಳಿದೆ. ಮಿಸ್ಟರ್ IAS ಶಿವಶಂಕರ್ ಅವರೇ ಅಥವಾ ನಮ್ಮ ಹಳೆಯ ಹಿಂದಿನ MD ಅವರೇ ಯಾವ ಡಿಪಾರ್ಟ್ಮೆಂಟಲ್ಲಿ ನೀವು ತಿಂದು ತೇಗಿ ಹೋಗಿದ್ರು ಅಲ್ಲಿಂದನೂ ನೋಡ್ಕೊಳ್ಳಿ. ನಾನು 4 ಡೇಟ್ಗಳನ್ನು ಹೇಳ್ತಾ ಇದ್ದೆ. ಈ ಡೇಟ್ಗಳನ್ನು ನೆನ್ಪಿಟ್ಕೊಳ್ಳಿ. ಒಂದೊಂದು ವಾರದಲ್ಲಿ ಆಗೋಯ್ತು ಅಂತ. ಒಂದೊಂದು ವಾರದಲ್ಲಿ ಟೆಂಡರ್ ಕರೆದು 3 ದಿನಗಳೊಳಗಡೆ ಮುಗಿಸ್ಬಿಡ್ಬೇಕು ಅನ್ನೋ ಆರ್ಡರ್ VC ಮೀಟಿಂಗಲ್ಲಿ ನೋಡಿ. ಡೇಟ್ ನೋಡಿ 15/1/2025 3:30 AM ಚೇರ್ಡ್ ಬೈ MD KPTCL ಮಿಸ್ಟರ್ ಪಾಂಡೆ. ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ಕೆಲಸ ಮಾಡಿದಂತಹ MD KPTCL ಪಂಕಜ್ ಪಾಂಡೆ ಅವರೇ, ನೀವು ಇಲ್ಲಿ ವಿದಿನ್ 3 ಡೇಸ್ ಅರ್ಜೆಂಟ್ ಇದೆ ನಮಗೆ. ಅಲ್ಲಿ ಎಲ್ಲ ಮೀಟ್ರ್ ಇಲ್ಲದೆ ಸಾಯ್ತವ್ರೆ. ನೋಡಿ ಇಲ್ಲಿ ಬೆಸ್ಕಾಂ ಎಲ್ಲರಿಗೆ ಕಾಪಿ ಹೊಡೆದ್ಬಿಟ್ಟು ಏನು ಹೇಳ್ತೀರಿ ಗೊತ್ತಾ? ನೋಡಿಲ್ಲಿ, ಅಂಡರ್ಸ್ಟ್ಯಾಂಡ್? ಮೆಸ್ಕಾಂ ಟು ಗೋ ಫಾರ್ ನ್ಯೂ ಟೆಂಡರ್. ಹೋಗ್ರಿ, ಒಳ್ಳೆ ಕಂಪನಿ ಬಂದಿದೆ, ಅರ್ಜೆಂಟ್ ಇದೆ, ಇನ್ನೂ ಬರ್ತಾ ಇಲ್ಲ. ಇಲ್ಲಿದ್ದು ಬಂದಿದೆ, ಅಲ್ಲಿದ್ದು ಬರಬೇಕಲ್ಲ. ಸೆಕ್ಸ್ಕಾಮ್ ಟೆಂಪ್ರರಿ ಕನೆಕ್ಷನ್ ಟೆಂಡರ್ ಈಸ್ ಅವಾರ್ಡೆಡ್ ಫಾರ್ ನ್ಯೂ ಕನೆಕ್ಷನ್. ನೋಡ್ರಿ, ಫಾರ್ ಟೆಂಪ್ರರಿ ಕನೆಕ್ಷನ್ ಟೆಂಡರ್ ಈಸ್ ಅವಾರ್ಡೆಡ್. ಈಗ ನ್ಯೂ ಕನೆಕ್ಷನ್ಗೆ ಹೋಗಿ. ಜೆಸ್ಕಾಮ್ ಟೆಂಡರ್ ಟು ಬಿ ಕಾಲ್ಡ್ ವಿದಿನ್ 3 ಡೇಸ್. ಗ್ಯಾರಂಟಿಗೆ ದುಡ್ಡಿಲ್ಲ, ಬೇಗ ಆಗಬೇಕು, ನಮ್ಮ ಹತ್ರ ಬೇಗ ತಗೊಂಬನ್ನಿ. ಹೆಸ್ಕಾಮ ಟೆಂಡರ್ ವಿಲ್ ಬಿ ಕಾಲ್ಡ್ ವಿದಿನ್ ನೆಕ್ಸ್ಟ್ 3 ಡೇಸ್, ಅರ್ಜೆಂಟ್ ಇದೆ. ನೋಡ್ರಿ, 15/1ಗೆ ಆರ್ಡರ್ ಫಾರ್ ಟೆಂಡರ್ ವಿದಿನ್ ವೀಕಲ್ಲಿ ಆಗಿದೆ, ಅಲ್ಲ ಮುಗಿದೋಗಿದೆ. ಯಾರು ಮಾಡಿರೋದು? ನಾವಲ್ಲ ಸಾಹೇಬ್ರೆ. VC ಮೀಟಿಂಗಲ್ಲಿ ಅದೇ ನಿಮ್ಮ ಪಕ್ಕ ಕೂತ್ಕೊಂಡು ಹೇಳಿದ್ರಲ್ಲ, ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಪ್ರಕಾರ ಎಲ್ಲ ಆಗಿದೆ, ಏನು ಆಗಿಲ್ಲ ರೀ, ಟೆಂಡರ್ ಕರೆದಿದ್ದೀವಿ, ನಾರ್ಮ್ಸಲ್ಲಿ ಮಾಡಿದ್ದೀವಿ, ಇದು ನಮ್ಮ ಭ್ರಷ್ಟಾಚಾರದ ನಾರ್ಮ್ಸ್ಗಳು, ಲೀಗಲಿ ಹೆಂಗೆ ಮಾಡ್ಬೋದು ಅನ್ನೋ ಆ ನಾರ್ಮ್ಸ್ ನಮ್ಮದು ಅನ್ನೋದನ್ನು ಮಾಡಿದ್ದೀರಿ. ಕ್ಯಾನ್ ಯು ಆನ್ಸರ್ ಮಿಸ್ಟರ್ ಜಾರ್ಜ್ ಈ ಕ್ವಶನ್? ನನಗೆ ಏನಾದರೂ ಆನ್ಸರ್ ನೀವು ಕೊಡ್ಬೋದಾ? ನಾನು ಮಾಡಿಲ್ಲ, ಇದು ಕರೆಕ್ಟ್ ಇದೆ, ಇದು ಆಸ್ ಪರ್ ಟೆಂಡರ್ ಆಗಿದೆ, ಈ ಟೆಂಡರನ್ನು ನಾನು ಕ್ಯಾನ್ಸಲ್ ಮಾಡಲ್ಲ, ನನ್ನ ಜೀವ ಹೋದರೂ ಕೂಡ ನಾನು ಈ ಟೆಂಡರನ್ನು ಕ್ಯಾನ್ಸಲ್ ಮಾಡಲಿಕ್ಕಾಗಲ್ಲ. ಕೋರ್ಟ್ಗೆ ಆಲ್ರೆಡಿ ಕೇವಿಯೇಟ್ ಹಾಕಿದ್ದೀವಿ, ಯಾರು ಕೋರ್ಟಲ್ಲೂ ಕ್ಯಾನ್ಸಲ್ ಮಾಡಲಿಕ್ಕೆ ನಮ್ಮ AG ಹೋಗಿ ಫೈಟ್ ಮಾಡ್ತಾರೆ, ನಾವು ಬಿಡಲ್ಲ. ಇದು ಬಡವರಿಗಾಗಿ ಮಾಡಿದಂಥ ಸ್ಕೀಮು, ಇಲ್ಲ ಅಂದರೆ ಬಡವರ ಮನೆ ಕರೆಂಟ್ ಬರಲ್ಲ, ಅವರು ಭಾರಿ ಪ್ರಾಬ್ಲಮಲ್ಲಿದ್ದಾರೆ ಅನ್ನುವಂಥ ವೇದವಾಕ್ಯ ನಿಮ್ಮದು. ಜೋರಾಗಿ ಮಾತಾಡ್ತೀರಿ. ಎಸ್, ಕೆಲವು ಬ್ರೇಕಿಂಗ್ ಅಪ್ಡೇಟ್ಸ್ಗಳಿದ್ದಾವೆ, ಕೆಲವು ನೀವು ನೋಡಬೇಕಂತ ಬ್ರೇಕಿಂಗ್ ಅಪ್ಡೇಟ್ಸ್. ಲೆಟ್ ಅಸ್ ಗೋ ಟು ದಟ್. ನೋಡಿ, ಇವ್ರಿಗೆ ಟೆಂಡರ್ ಅಂದ್ರೆ ಸ್ಮಾರ್ಟ್ ಮೀಟರ್ ಸೇಲ್ಗೆ ಕೊಟ್ಟಿರೋದು 5 ವರ್ಷಗಳ ಟೆಂಡರ್. ಸ್ಮಾರ್ಟ್ ಮೀಟರ್ ಅದು ಮೇಂಟೆನೆನ್ಸ್ಗೆ 10 ವರ್ಷಕ್ಕೆ ಟೆಂಡರ್ ಅನ್ನ ಕೊಟ್ಟಿದ್ದಾರೆ. 10 ವರ್ಷಗಳಿಗೆ ಪ್ರತಿ ಸ್ಮಾರ್ಟ್ ಮೀಟರ್ಗೆ ತಗಲುವಂತ ಒಟ್ಟು ಖರ್ಚು ಎಷ್ಟು ಗೊತ್ತಾ? 17,000 ರೂಪಾಯಿ. 10 ವರ್ಷಗಳಿಗೆ ಪ್ರತಿ ಸ್ಮಾರ್ಟ್ ಮೀಟರ್ಗೆ 17,000 ರೂಪಾಯಿ ಖರ್ಚಾಗುತ್ತೆ. 3 ಫೇಸ್ ಸ್ಮಾರ್ಟ್ ಮೀಟರ್ ದರದಿಂದ ಖಾಸಗಿ ಕಂಪನಿಗೆ ಲಾಭನೋ ಲಾಭ, ಫುಲ್ ಖುಷಿ. ಅಣ್ಣ 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲ, ಖುಷಿಲ್ ತೇಲ ಆಡ್ತಾ ಇದ್ದಾನೆ. ಬೇರೆ ರಾಜ್ಯಗಳಲ್ಲಿ ಪ್ರತಿ ಸ್ಮಾರ್ಟ್ ಮೀಟರ್ಗೆ ಜಸ್ಟ್ 7,740 ರೂಪಾಯಿ ಇದೆ ಸ್ವಾಮಿ. ಇತರ ರಾಜ್ಯಗಳಿಗೆ ಹೋಲಿಸಿದ್ರೆ ದರಗಳ ನಡುವಿನ ವ್ಯತ್ಯಾಸ 9,260 ಕೋಟಿ ರೂಪಾಯಿ. 8 ಲಕ್ಷ ಸ್ಮಾರ್ಟ್ ಮೀಟರ್ಗಳಿಗೆ ಎಸ್ಕಾಂಗಳಿಂದ ಹೆಚ್ಚುವರಿ 7,408 ರೂಪಾಯಿಯನ್ನ ಖರ್ಚು ಮಾಡಲಾಗ್ತಾ ಇದೆ. ಪ್ರತಿ ಮೀಟರ್ಗೆ ಗ್ರಾಹಕರಿಂದ ಹೆಚ್ಚುವರಿ 10,200 ರೂಪಾಯಿಯನ್ನ ಜಾಸ್ತಿ ತಗೊಳ್ತಾ ಇದ್ದಾರೆ. ಇದು ಫಾರ್ 10 ಇಯರ್ಸ್. 10,200 ರೂಪಾಯಿ ಅಂದ್ರೆ ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, ಒಂದ್ ಮನೆ ಜೀವನ ನಡೆದೋಗುತ್ತೆ ತಿಂಗಳದು. ಇತರ ಎಲ್ಲ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಮಾತ್ರ ಹೆಚ್ಚಿನ
ಹೊರೆಯನ್ನ ಹೊರಿಸ್ತಾ ಇರೋದು. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಮಾತ್ರ ಹೆಚ್ಚಿನ ಹೊರೆ ಆಗ್ತಾ ಇರೋದು. ಇತರ ರಾಜ್ಯಗಳಿಂದ 2.5 ಪಟ್ಟು ಹೆಚ್ಚು ಹಣವನ್ನ ಪೀಕಿಸ್ತಾ ಇದೆ ಎಸ್ಕಾಂ. ನೋಡಿ, ಕರ್ನಾಟಕದಲ್ಲಿ ದುಪ್ಪಟ್ಟಲ್ಲ, 2 ಪಟ್ಟಲ್ಲ, 5 ಪಟ್ಟು ಹೆಚ್ಚು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. 5 ಪಟ್ಟು ರೀ. ಬೇರೆ ರಾಜ್ಯಗಳಲ್ಲಿ ಬರೀ 7,740 ರೂಪಾಯಿ 10 ವರ್ಷಕ್ಕೆ ಖರ್ಚಾಗ್ತಿದ್ರೆ, ನಮ್ಮ ರಾಜ್ಯದಲ್ಲಿ 10 ವರ್ಷಕ್ಕೆ ಪ್ರತಿ ಸ್ಮಾರ್ಟ್ ಮೀಟರ್ಗೆ ನಾವು 17,000 ರೂಪಾಯಿ ಕೊಡ್ತಾ ಇದೀವಿ. ಇದ್ರ ಬಗ್ಗೆ ರಾಕೇಶ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್, ಪ್ಲೀಸ್. ಅದನ್ನೇ ಹೇಳ್ತಾ ಇದ್ವಿ. We will prove you inch by inch. This is a criminal activity with the organized crime ಅಂತ ಒಂದೊಂದೇ ಪಾಯಿಂಟ್ಗಳನ್ನು ಹಾಕೊಂಡು ಬರ್ತಾ ಇದ್ದೀವಿ. ನಿಮ್ಮದು ಪ್ರೆಸ್ ಕಾನ್ಫರೆನ್ಸ್ ಮತ್ತು ನಿಮ್ಮ ಬೈಟ್ ಪವರ್ ಟಿವಿಗೆ ಕೊಟ್ಟಂತಹ ಬೈಟ್ ಮೇಲೆ ಕ್ವಶನ್ ಕೇಳ್ತಾ ಇದ್ದೀವಿ. ನಿಮ್ಮದೇ ಪೇಪರ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇಟ್ಸ್ ಎ ಆರ್ಗನೈಸ್ಡ್ ಕ್ರೈಮ್. ಈಗ ನೋಡಿ, ನಾನು ಹೇಳ್ತಾ ಇರೋದು, ಇವರು ಆಲ್ರೆಡಿ 10 ವರ್ಷದ ಕಾಂಟ್ರಾಕ್ಟ್. ಯಾವ ಕಂಪನಿ ಎಲಿಜಿಬಿಲಿಟಿ ಇಲ್ವೋ, ಯಾವ ಕಂಪನಿ ಇಷ್ಟರವರೆಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸ್ಮಾರ್ಟ್ ಮೀಟರನ್ನು ಮಾಡಿಲ್ವೋ, ಯಾವ ಕಂಪನಿ ಇಷ್ಟರವರೆಗೆ ಒಂದು ಸ್ಮಾರ್ಟ್ ಮೀಟರನ್ನು ಸಪ್ಲೈ ಮಾಡಿಲ್ವೋ, ಯಾವ ಕಂಪನಿ ಹತ್ರ ISI 6444 ಇಲ್ವೋ, ಯಾವ ಕಂಪನಿ ಅವರ ಟೆಂಡರ್ ಪ್ರೀ ಕ್ವಾಲಿಫಿಕೇಶನ್ ಥರನೇ 1,00,000 ಮೀಟರ್ ಇನ್ನೂ ರನ್ನಿಂಗ್ ಮಾಡಿ ತೋರಿಸಿಲ್ವೋ, ಅಂಥವರಿಗೆ KW4 ಲಾಭ ಆಗಲಿ ಅಂತ ಯಾರಿಗೂ ಗೊತ್ತಿಲ್ಲದಂಗೆ ಹೈಡ್ ಮಾಡಿ, ದೊಡ್ಡ ಕಂಪನಿಗಳು ಪಾರ್ಟಿಸಿಪೇಟ್ ಮಾಡದಂಗೆ ಮಾಡಿ ಟೆಂಡರನ್ನು ಕೊಟ್ಟು 571 ಟೆಂಡರಲ್ಲಿ ಸಕ್ಸಸ್ಫುಲ್ ಆದ ಮೇಲೆ, ವಿಚ್ ಈಸ್ ನಾಟ್ ಪಾಸಿಬಲ್, ಅಮೆಂಡ್ಮೆಂಟ್ ಆಫ್ ಟೆಂಡರ್ ಅಂತ ಇಲ್ಲದ ಟರ್ಮ್ ಅನ್ನು ತಂದು ಅದನ್ನು ಇಡೀ ಕರ್ನಾಟಕಕ್ಕೆ ಅವರಿಗೆ ಮೇಂಟೆನೆನ್ಸ್ ಆಫ್ ಸಾಫ್ಟ್ವೇರ್ ಅನ್ನು ಕೊಟ್ಟು ಟೆಂಡರ್ ಅನ್ನು 998 crores ಅಮೆಂಡ್ಮೆಂಟ್ ಮಾಡುವ ಜಾರ್ಜ್ ಮತ್ತೆ ಡಿಪಾರ್ಟ್ಮೆಂಟ್ ಸಾವಿರಾರು ಕೋಟಿಯ ಟೆಂಡರ್ ಅನ್ನು ಆಲ್ಮೋಸ್ಟ್, ನಾನು ಈಗ ಲೈನ್ ಅಪ್ ಆಗಿ ಅವರು ಹೇಳಿದ ನಂಬರ್ ಅವರ ಟೆಂಡರ್ ಪ್ರಕಾರನೇ ನೋಡಿದ್ರೆ ಇಟ್ ವಿಲ್ ರೀಚ್ ಅರೌಂಡ್ 10,000 crores ಆಫ್ ಟೆಂಡರ್ ಅನ್ನು 10 ಕೋಟಿ ಕೆಳಗಡೆ KW4 ಕರೆಯುವಂತಹ ಡಿಪಾರ್ಟ್ಮೆಂಟು ನಾವು ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ಎಲ್ಲವನ್ನು ಮಾಡಿದ್ದೀವಿ. ನಾವು ಇದರಲ್ಲಿ ಏನೂ ಹಗರಣ ಆಗಿಲ್ಲ. ಬಡವರಿಗಾಗಿ ನಮ್ಮ ಡಿಪಾರ್ಟ್ಮೆಂಟು, ಶಿವಶಂಕರ್ ಅವರು ಹೇಳಿದ್ರಂತೆ ಬಡವರ ಪರನೇ, ಬಡವರಿಗೆ ಇದರಲ್ಲಿ ಏನು ಮನೆ ಕಟ್ಟಲ್ಲ, ಬಡವರು ಏನು ಹೊಸ ಮನೆ ಕಟ್ಟಲ್ಲ, ಅವ್ರಿಗೇನಾಗಲ್ಲ, ಹಳೆಯದನ್ನು ನಾವೇನು ಒಟ್ಟಿಗೆ ರಿಪ್ಲೇಸ್ಮೆಂಟ್ ಮಾಡಿ ಅಂತ ಹೇಳಿಲ್ಲ, ಹಂತವಾಗಿ ಲೂಟಿ ಹೊಡಿತೀವಿ ಅಂತ ನಾನು ಒಪ್ಕೊಂಡಿದ್ದಾರೆ. ಇಟ್ ಈಸ್ ನಾಟ್ ಪವರ್ ಟಿವಿ ಆರ್ ರಾಕೇಶ್ ಶೆಟ್ಟಿಸ್ ಕ್ಲೈಮ್. ಇದು ಅವರ ಪ್ರೆಸ್ ಕಾನ್ಫರೆನ್ಸಲ್ಲೇ ಇವತ್ತು ಒಪ್ಕೊಂಡಂತಹ ವಿಡಿಯೋ ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ. ಅವರೇ ಪ್ರೆಸ್ ಕಾನ್ಫರೆನ್ಸ್ ಕರೆದು ಇದು ಹಗರಣ ಅಲ್ಲ, ಇದು ಹಂತವಾಗಿ ಲೂಟಿ ಮಾಡುವ ದರೋಡೆ ಅಂತ ಒಪ್ಕೊಂಡಿದ್ದಾರೆ. ಇಟ್ ಈಸ್ ಪ್ರೂವ್ಡ್. ಮತ್ತು ನಮ್ಮ ಜಾರ್ಜ್ ಸಾಹೇಬರು ನಾಲೆಜ್ ಇದ್ದೋ ಇಲ್ಲದೇನೋ ಗೊತ್ತಿಲ್ಲ, 10 ಮಾತಾಡಿದ್ದಾರೆ ಅವರು. 10 ಕ್ರೈಮ್, 10 ಸುಳ್ಳು, 10 ಆ ಡಿಪಾರ್ಟ್ಮೆಂಟಲ್ಲಿ ಅನ್ಎಜುಕೇಟೆಡ್ ಥರ ಅವರು ಮಾತಾಡಿದ್ದಾರೆ. ಐ ಡೋಂಟ್ ನೋ ವೆದರ್ ಹಿ ಈಸ್ ಡನ್ ಎನಿಥಿಂಗ್. ಜಾರ್ಜ್ ಸಾಹೇಬ್ರೆ, ಇವತ್ತು ನಾವು ನಿಮಗೆ ಮತ್ತು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಇಷ್ಟನ್ನು ತೋರಿಸ್ತೀವಿ. ಯಾಕಂದರೆ ನೀವು ಇದನ್ನು ಅರಗಿಸ್ಕೊಳ್ಳಿ, ಮೊದಲು ಇದನ್ನು ತಿಳ್ಕೊಳ್ಳಿ. ಇದರಲ್ಲಿ ಏನಾದರೂ ಪವರ್ ಟಿವಿಯವರು ಸುಳ್ಳು ಹೇಳಿದ್ದಾರಾ ಅಂತ ಕೇಳ್ಕೊಳ್ಳಿ. ನಿಮಗೆ ಅವಕಾಶ ಇದೆ. ಈಗಲೂ ನಾನು ಹೇಳಿದ್ದೀನಿ, ಇವತ್ತು ನಿಮಗೆ ಅವಕಾಶ ಇದೆ. ಇವತ್ತು ನಿಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ತಿದ್ದುಕೊಳ್ಳುವಂಥ ಅವಕಾಶವನ್ನು ಕಲ್ಪಿಸ್ತಾ ಇದ್ದೀವಿ. ನಿಮಗೆ ಟೈಮ್ ಸಿಕ್ಕಿದ್ರೆ ಬನ್ನಿ, ನಮ್ಮ 10 ಕ್ವಶನ್ಗೆ ನಾಳೆ ಬೆಳಿಗ್ಗೆ ಒಳಗೆ ಆನ್ಸರ್ ಮಾಡಿ. ನಿಮ್ಮ IAS KS ಅವರಿಗೆ ಹೇಳಿ, ಪವರ್ ಟಿವಿಯಲ್ಲಿ ತೋರಿಸಿದ್ದನ್ನು ಒಮ್ಮೆ ವೆರಿಫೈ ಮಾಡಿ ಅಂತ ಹೇಳಿ. ನಿಮಗೆ ಹಗರಣ ಅಂತ ಕಂಡು ಬಂದರೆ, ನಿಮಗೇನಾದರೂ ಟೆಂಡರಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಕಂಡು ಬಂದರೆ, ದಯವಿಟ್ಟು ನೀವು ಹೇಳ್ದಂಗೆ ಆಗೋಯ್ತು, ಏನು ಮಾಡಲಿಕ್ಕಾಗಲ್ಲ, ಹಗರಣ ಆದ್ರೇನು ದರೋಡೆ ಆದ್ರೇನು ಅಂತ ಹೇಳುವ ಮೈಂಡ್ ಸೆಟ್ಗೆ ಹೋಗಬೇಡಿ. ಥಿಂಕ್ ಅಗೇನ್. ನಾಳೆ ಟುಮಾರೋ ನಾವು ಹೇಳ್ತಾ ಇದ್ವಿ ನಿಮ್ಮ ಶಕ್ತಿ ನಿಮ್ಮ ಶಕ್ತಿ ನಿಮ್ಮ ಶಕ್ತಿ ಅಂತ. ಟುಮಾರೋ ಪವರ್ ಮಿನಿಸ್ಟ್ರಿಗೆ ಪವರ್ ಟಿವಿ ಕಡೆಯಿಂದ 3ನೇ ಅಧ್ಯಾಯ ಪಾಠ ನಾಳೆ ಪುನಃ. ಐ ಥಿಂಕ್ ದ್ಯಾಟ್ ಪೇಪರ್ಸ್ ಮೇಕ್ ಈವನ್ ಎವ್ರಿ ಕಾಮನ್ ಪರ್ಸನ್ ಇನ್ ಕರ್ನಾಟಕ, ಪ್ರತಿಯೊಬ್ಬ ಕನ್ನಡಿಗನು ಎತ್ತಕೊಂಡು ನೋಡಬೇಕು, ಹೌದಾ ನಮ್ಮನ್ನು ಈ ರೀತಿಯಾಗಿ ಮೋಸ ಮಾಡಿ ದರೋಡೆ ಮಾಡ್ಬೋದಾ ಒಬ್ಬರು ಅಂತ ನೋಡೋದನ್ನು ನಾಳೆ ನಿಮಗೆ ಪವರ್ ಟಿವಿಯಲ್ಲಿ
7 ಗಂಟೆಗೆ 6 ಗಂಟೆಗೆ ನಿಮ್ಮ ಮುಂದೆ ಬರ್ತೀವಿ. ನಿಮ್ಮ ಮುಂದೆ ನಾಳೆ ಇಡುವ ಪೇಪರ್ಸ್ ಇದೆಲ್ಲ, ಐ ಥಿಂಕ್ ಅದು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ನ ಇನ್ನೊಂದು ಮಜಲು. ಇದು ಜಾರ್ಜ್ ಅವರೇ ಕಡೆಯದಾಗಿ ಹೇಳ್ತಾ ಇದ್ದೀನಿ, ಒನ್ಸ್ ಅಗೇನ್ ವೆರಿಫೈ. ಪುನಃ ಒಮ್ಮೆ ಪವರ್ ಟಿವಿಯ ಲೋಗೋ ಎದುರುಗಡೆ ಬೈಟ್ ಕೊಡುವ ಮೊದಲು ನಾಳೆ ಇನ್ನೊಮ್ಮೆ ವೆರಿಫೈ ಮಾಡಿ, ನಿಮ್ಮ KS IAS ಅನ್ನು ಕರೆದು ಮಾತಾಡ್ಬಿಟ್ಟು ಅದ್ರ ಮೇಲೆ ಬೈಟ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ವಿ ವಿಲ್ ವಾಚ್ ಅಗೈನ್ ಟುಮಾರೋ ಸೇಮ್ ಟೈಮ್ 6 o'clock ಜಾರ್ಜ್ ಅವರೊಟ್ಟಿಗೆ, ಜಾರ್ಜಿನ ಡಿಪಾರ್ಟ್ಮೆಂಟಿಗೆ 3ನೇ ಲೆಸನ್. ಥ್ಯಾಂಕ್ ಯು ವೆರಿ ಮಚ್. ಇದು ಪವರ್ ಟಿವಿ, ನಿಮ್ಮ ಶಕ್ತಿ. We'll be right back.